ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಅಲೋಕ್ ಕುಮಾರ್ ಸಾಹೇಬ್ರೆ, ಚಕ್ರವರ್ತಿ ಕಡೆಯಿಂದ ನಿಮಗೆ ದೊಡ್ಡ ನಮಸ್ಕಾರ. ಯಾಕಪ್ಪ ಅಂದ್ರೆ ನೀವು ಯಾವಾಗ ಜೈಲಿನ ಅಧಿಕಾರಿ ಆದರೂ ಅವತ್ತಿಂದ ಪ್ರಜ್ವಲ್ ರೇವಣ್ಣನ ಪ್ರಕರಣ ಬೆಳಕಿಗೆ ಬಂತು. ಆಮೇಲೆ ನಮ್ಮ ಬೆಳಗಾವಿಯ ಒಬ್ಬ ಅಳಿಯ ವಡ್ಡರ್ ಅವನ ಒಂದು ಆತ್ಮಹತ್ಯೆ ಪ್ರಕರಣ ಬೆಳಕಿಗೆ ಬಂತು. ಇವತ್ತು ಜಯಶ್ರೀ, ಜೈಲಿನ ಅಧಿಕಾರಿಯಾಗಿರ್ತಕ್ಕಂಥ ಜಯಶ್ರೀ ಅವರು ಬಿಡುಗಡೆಯಾಗಿರ್ತಕ್ಕಂಥ ಒಬ್ಬ ಕೈದಿ ಸಾಯಿ ಕುಮಾರ್ನ ಹತ್ರ ದುಡ್ಡಿಗಾಗಿ ಪದೇ ಪದೇ ಕಾಲ್ ಮಾಡೋದಾಗಿರ್ಬೋದು, ವಿಡಿಯೋ ಕಾಲ್ ಮಾಡೋದಾಗಿರ್ಬೋದು ಕೈದಿಗಳಿಗೆ. ಇದು ಎಲ್ಲಿಗೆ ಬಂದು ನಿಂತಿತ್ತು ನಮ್ಮ ಪೊಲೀಸ್ ವ್ಯವಸ್ಥೆ ಅನ್ನೋದು ದೊಡ್ಡ ಬೇಜಾರಾಗದ್ರಿ ಮಿಸ್ಟರ್ ಅನಿಲ್ ಕುಮಾರ್ ಅವರೇ. ದಯವಿಟ್ಟು ಕ್ಷಮಿಸಬೇಕು. ಯಾಕಪ್ಪ ಅಂದ್ರೆ ಇವತ್ತಿನ ಪರಿಸ್ಥಿತಿ ಏನಾಗ್ಯದ ಅಂದ್ರೆ, ಆ ಜಯಶ್ರೀ ಅಂತಕ್ಕಂಥ ಹೆಣ್ಣು ಮಗಳು, ಪೊಲೀಸ್ ಅಧಿಕಾರಿ ಒಂದು ಸೈಡ್ ಇರಲಿ ರೀ, ಪೊಲೀಸ್ ಅಧಿಕಾರಿ ಒಂದು ಸೈಡ್ ಇರಲಿ, ಆಮೇಲೆ ಮಾತಾಡ್ತೀನಿ ನಾ ಅದ್ರ ಬಗ್ಗೆ. ಒಂದು ಹೆಣ್ಣು ಮಗಳು ಒಬ್ಬ ಕೈದಿಯ ಜೊತೆ ಆ ಒಂದು ರೆಕಾರ್ಡಿಂಗನ್ನು ಮಾಡಿಕೊಂಡು ಬಟ್ಟೆಯನ್ನು ಬಿಚ್ಚಿ ಎದೆ ಭಾಗವನ್ನು ತೋರಿಸೋದು, ಬೆತ್ತಲೆಯಾಗಿ ನಿಂತು ಇದು ಕರ್ನಾಟಕದಲ್ಲಿ ಏನು ನಡೆದದ. ಇನ್ನು ಜೈಲಿನ ಅಧಿಕಾರಿಯಾಗಿರ್ತಕ್ಕಂಥ ಜಯಶ್ರೀ ಅವರು 2-3 ಸ್ಟಾರ್ಗಳು ಇಲ್ಲಿ ಮತ್ತೆ ಮ್ಯಾಗ ಮತ್ತಿರೋದು ನಮ್ಮ ಪೊಲೀಸ್ ಬಟ್ಟೆಯ ಮೇಲೆ. ಪೊಲೀಸ್ ಇಲಾಖೆಯ ಮರ್ಯಾದೆಯನ್ನು ತೆಗಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ನೀವೆಲ್ಲರೂ ಕೂಡ. ನಿಮ್ಮ ಕೆಲಸ ಏನು? ನೀವು ಮಾಡ್ತಾ ಇರೋದು ಏನು? ಸತ್ಯ, ಶಾಂತಿ, ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕು. ನೀವು ಕಾಮಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀರಾ, ನೀವು ದುಡ್ಡಿಗಾಗಿ ಹೋರಾಟ ಮಾಡ್ತಾ ಇದ್ದೀರಿ. ನೀವು ನಿಮ್ಮ ಮನೆಯಾಗೆ ಗಂಡ್ರದು ಯಾರು ಮದುವೆ ಮಾಡ್ಕೊಂಡಿಲ್ಲ, ಮಾಂಗಲ್ಯ ಭಾಗ್ಯ ಇಲ್ಲ, ಕುಂಕುಮ ಭಾಗ್ಯ ಇಲ್ಲ, ಮನ್ಯಾಗ ಗಂಡ ಅದಾನೋ ಇಲ್ಲೋ ನಿಮ್ಮ ಕಾಮದ ತೃಷೆಯನ್ನು ತೀರಿಸೋದಕ್ಕೆ. ಯಾಕೆ ದುಡ್ಡಿಗಾಗಿ ಪೊಲೀಸ್ ವರದಿಯನ್ನು ಹಾಕೊಂಡು ಬಟ್ಟೆಯನ್ನು ಬಿಚ್ಚಿ ಒಬ್ಬ ಕೈದಿಗೆ ಮೈಮಾಟವನ್ನು ತೋರಿಸ್ತಾ ಇದ್ದೀರಲ್ಲ, ನಿಮ್ಗೆ ನಾಚಿಕೆ ಬರ್ಬೇಕ್ರಿ. ಮತ್ತು ಆ ಸಾಯಿ ಕುಮಾರ್ನ ಮೇಲೆ ಈ ಜಯಶ್ರೀ ಮತ್ತು ಮಂಜು ಅಂತ ಕೊಡ್ಕೊಂಡು ನೋಡಿ, ಯಾವನವನು ಮಂಜು ಇಬ್ಬರು ಕೊಡ್ಕೊಂಡ ಎನ್ಕೌಂಟರ್ ಪ್ಲಾನ್ ಮಾಡಕದಾರ ಇವರು. ವಾಹ್ ಅಂದ್ರೆ ಇದ್ರ ಅರ್ಥ ಎನ್ಕೌಂಟರ್ ಮಾಡೋದು ಸಾಮಾನ್ಯ ಜನರ ಕುತ್ತಿಗೆ ಹೆಚ್ಚು ಕೊಲ್ಲೋದು. ಅಂದ್ರೆ ನಿಮ್ಮ ಬಗ್ಗೆ ಯಾರು ಧ್ವನಿ ಎತ್ತಬಾರ್ದ. ನಮ್ಮ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾ ಇದ್ದಾರೆ, ಗೃಹ ಮಂತ್ರಿ ಆಗಿರ್ತಕ್ಕಂಥ ಖರ್ಗೆ ಸಾಹೇಬ್ರೆ, ನಿಮ್ಮ ಮೇಲೆ ಅಪಾರವಾದ ನಂಬಿಕೆ ಅದ. ಇಂಥವ್ರನ್ನ ಏನು ಮಾಡ್ತೀರಿ ನೋಡ್ರಿ, ನಮ್ಮ ಬಾಯಿಂದ ಹೇಳಂಗಿಲ್ಲ. ಅದನ್ನು ಸಸ್ಪೆಂಡ್ ಮಾಡೋದು, ಕೆಲಸದಿಂದ ತೆಗೆದುಹಾಕೋದು ದೊಡ್ಡದಲ್ಲ. ಇವ್ರಿಗೆ ಶಿಕ್ಷೆ ಆಗಬೇಕು. ಹೆಂಗೆ ಶಿಕ್ಷೆ ಆಗಬೇಕು? ಪೊಲೀಸ್ ಇಲಾಖೆ ಕೂಡ ಒಂದು ಟೈಮ್ನಾಗ ಬೆಚ್ಚ ಬೀಳಬೇಕು. ನಾವು ಏನು ಮಾಡಿದರೆ ಏನು ಆಗ್ತದೆ ಅನ್ನೋದನ್ನು. ಅಲ್ಲರಿ, ಮೈಮಾಟವನ್ನು ತೋರಿಸ್ತಿರಲ್ರಿ ತೆಗೆದ. ಒಬ್ಬ ಗಂಡು ಮಗ ಬನ್ಯಾನ ಮ್ಯಾಗ ನಿಂತಿದ್ದಪ್ಪ ಅಂದ್ರೆ ಚೀತು ಅಂತ ಕರಿತೈತಿ ಸಮಾಜ. ಇಲ್ಲಿ ಪೊಲೀಸ್ ಅಧಿಕಾರಿ 3 ಸ್ಟಾರ್ ಇಟ್ಕೊಂಡು ಬೆತ್ತಲೆಯಾಗಿ ಎದೆ ಭಾಗವನ್ನು, ಇಡೀ ಮೈಮಾಟವನ್ನು ತೋರಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ರಿ. ಹೊಟ್ಟಿಗೇನು ಹೇಳ್ತಿಂತೀರೇನ್ರಿ ನೀವು? ಹೊಟ್ಟಿಗೆ ಹೇಳ್ತಿಂತೀರಿ. ಮತ್ತು ಇವ್ರ ಫೋಟೋಗಳನ್ನು ಬ್ಲರ್ ಮಾಡಿ ಹಾಕಬೇಕಂತ. ಯಾಕ? ಗಂಡಿಗೊಂದು ನ್ಯಾಯ, ಹೆಣ್ಣಿಗೊಂದು ನ್ಯಾಯ. ಪ್ರಜ್ವಲ್ ರೇವಣ್ಣ ಫೋನ್ನಲ್ಲಿ ಮಾತಾಡಿದ್ದು ರಾಜಾರೋಷವಾಗಿ ಇಡೀ ನ್ಯೂಸ್ ಚಾನಲ್ಗಳು ತೋರಿಸಿದ್ದು. ಆದರೆ ಈ ಎಮ್ಮಂದ ಮುಖದ ಮೇಲೆ ಬ್ಲರ್ ಮಾಡಿ ಇವಳು ಮುಖವನ್ನು ತೋರಿಸ್ತಾ ಇಲ್ಲ ಯಾವುದು ಈ ದರಿದ್ರ ಹೇಳ್ತಿನೋ ಮೇನ್ ಸ್ಟ್ರೀಮ್ ಮೀಡಿಯಾಗಳು. ಯಾಕ? ಹೆಣ್ಣಿಗೊಂದು ನ್ಯಾಯ, ಗಂಡಿಗೊಂದು ನ್ಯಾಯ. ಅಲೋಕ್ ಕುಮಾರ್ ಸಾಹೇಬ್ರೆ, ಒಂದು ಕಡೆ ಪ್ರಜ್ವಲ್ ರೇವಣ್ಣ ಮೊಬೈಲನ್ನು ಇಟ್ಕೊಂಡು ಅಶ್ಲೀಲ ವಿಡಿಯೋಗಳನ್ನ ನೋಡ್ಕೊಂಡ, ನಟಿಯರ ಭಾವಚಿತ್ರಗಳನ್ನ ತಲೆದಿಂಬಿನ ಕೆಳಗೆ ಇಟ್ಕೊಂಡ, ಆಂಡ್ರಾಯ್ಡ್ ಮೊಬೈಲ್ ಫೋನನ್ನು ಇಟ್ಕೊಂಡ ಐಷಾರಾಮಿ ಜೀವನ ಪ್ರಜ್ವಲ್ ರೇವಣ್ಣ ಮಾಡ್ತಾ ಇದ್ದಾನೆ. ಅದ್ರ ಜೊತೆಗೆ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ ಅಂತ, ಜೈಲಿ ಒಳಗಡೆ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ ಅಂತಕ್ಕಂಥ ಸುದ್ದಿ ಬರ್ತಾ ಇದೆ. 120 ಮೊಬೈಲ್ಗಳು ಸಿಕ್ಕಿದವನು ಸುದ್ದಿ ಬಂದು ಹೋಯಿತು. ಅದ್ರ ಜೊತೆಗೆ ನಿಮ್ಮದೇ ಅಧಿಕಾರಿ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ಹೆಣ್ಮಗಳು ದುಡ್ಡಿಗಾಗಿ ಮೈಮಾಟವನ್ನು ತೋರಿಸ್ತಕ್ಕಂಥ ಪರಿಸ್ಥಿತಿ ಬತ್ತಲ್ರಿ ಅಲೋಕ್ ಕುಮಾರ್ ಅವರೇ. ಇವ್ರಿಗೆ ಇಂಥವ್ರಿಗೆ ಯಾವ ಶಿಕ್ಷೆ ಕೊಡ್ತೀರಿ ನೀವು? ಯಾವ ಶಿಕ್ಷೆ ಕೊಡ್ತೀರಿ ಹೇಳ್ರಿ? ಗಂಡಿಗೊಂದು ನ್ಯಾಯ, ಹೆಣ್ಣಿಗೊಂದು ನ್ಯಾಯ. ಇದ್ರ ಬಗ್ಗೆ ಮಾತಾಡಿದರೆ ಆ ವ್ಯಕ್ತಿ ಸಾಯಿ ಕುಮಾರ್ ಅಂತಕ್ಕಂಥ ವ್ಯಕ್ತಿ ಇವ್ರು ಮಾತಾಡ್ತಕ್ಕಂಥ ಮಾತುಗಳಿಗಿರ್ಬೋದು, ವಿಡಿಯೋಗಳನ್ನು ಹರಿಬಿಟ್ಟಿದ್ದಕ್ಕಾಗಿ ಅವನನ್ನು ಎನ್ಕೌಂಟರ್ ಮಾಡುವಂಥ ಮಟ್ಟಿಗೆ ಪೊಲೀಸ್ ಇಲಾಖೆ ಬಂದುಬಿಟ್ಟದಪ್ಪ ಅಂದ್ರೆ ಇಲ್ಲಿ ನ್ಯಾಯಕ್ಕೆ ಬೆಲೆ ಇಲ್ಲ ಏನ್ರಿ? ನ್ಯಾಯಕ್ಕಾಗಿ ಯಾರೂ ಮಾತಾಡಬಾರ್ದು ಇಲ್ಲಿ.
ನೀವು ಮಾಡಿದ್ದರೆ ಸತ್ಯ. ಆ ಯಾವುದೋ ಒಬ್ಬ ಕೈದಿಯ ಬೈಕನ್ನು ನಿಮ್ಮ ಹೆಸರು ಮೇಲೆ ಮಾಡ್ಕೊಳ್ತಿರಲ್ರಿ ಜಯಶ್ರೀ, ನಾಚಿಕೆ ಬರಬೇಕು. ಮತ್ತೊಂದು ಹೆಣ್ಣಿಗೆ ಏಕವಚನದಲ್ಲಿ ಮಾತಾಡಿದರೆ ಮತ್ತೆ ಸಮಾಜದಲ್ಲಿ ಏನಪ್ಪ ಅಂದರೆ ಏಕವಚನದಲ್ಲಿ ಮಾತಾಡಿದ ಇವನು. ಅದೇ ನೀವು ಏನಪ್ಪ ಅಂದ್ರೆ ಬಟ್ಟೆ ಬಿಚ್ಕೊಂಡು ಹರ್ಕೊಂಡು 12 ಮಾಡ್ಕೊಂಡ್ರು ಕೂಡ ಅದು ಪೊಲೀಸ್ ವರದಿಯಲ್ಲಿ ನಿಮ್ಮ ಬಗ್ಗೆ ಯಾರೂ ಮಾತಾಡಬಾರ್ದು, ಇಲ್ಲಾಂದ್ರೆ ಧಮ್ ಅನಿಸಿಬಿಡ್ತೀರಿ ನೀವೆಲ್ಲರೂ. ಇದು ನಿಮ್ಮ ವ್ಯವಸ್ಥೆ. ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ, ನಾವು ಸೌಜನ್ಯ ಅಂತಕ್ಕಂಥ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿ ತಂದು 13 ವರ್ಷದಿಂದ ಕನ್ಯಾಗ ಎಣ್ಣೆ ಹಾಕ್ಕೊಂಡು ಇಡೀ ಕರ್ನಾಟಕ ನ್ಯಾಯಕ್ಕಾಗಿ ಓಡಾಡಕತ್ತದ. ಇಲ್ಲಿ ಒಂದು ಹೆಣ್ಣುಮಗಳು, ನ್ಯಾಯ ಕೊಡಿಸ್ತಕ್ಕಂಥ ಹೆಣ್ಣುಮಗಳು, ನ್ಯಾಯಕ್ಕಾಗಿ ಇರ್ತಕ್ಕಂಥ ಹೆಣ್ಣುಮಗಳು ಬಟ್ಟೆ ಬಿಚ್ಕೊಂಡು ದುಡ್ಡಿಗಾಗಿ ಮೈಮಾಟವನ್ನು ಮಾರ್ಕೊಂಡು ಅಲ್ಲಿ ಕೈದಿಗಳನ್ನು ಇಟ್ಕೊಂಡು ವೈಶಾವಾಟಿಕೆ ದಂಧೆಯನ್ನು ಮಾಡ್ತಕ್ಕಂಥ ಈ ಒಂದು ಜೈಲಿನ ಅಧಿಕಾರಿಗಳಿಗೆ ಧಿಕ್ಕಾರ ಇರಲಿ ನಂದು. ಮತ್ತೆ ಹೇಳ್ತಾರ ಕೃಷ್ಣನ ಜನ್ಮಸ್ಥಳ ಅದ, ಅಲ್ಲಿ ಹೋದ್ರೆ ಹಂಗಾಗ್ತದ, ಹಿಂಗೆ ಏನಾಗ್ತದ? ಏನೂ ಆಗಂಗಿಲ್ಲ. ಇದನ್ನು ನೀವು ಸರಿಯಾದ ರೀತಿಯಾಗಿ ತನಿಖೆ ಮಾಡಿ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟ ಅವರನ್ನು ಕೆಲಸದಿಂದ ವಜಾನ ಮಾಡಿಬಿಡ್ಬೇಕ್ರಿ, ತೆಗೆದು ಬಿಡಬೇಕು ಆನ್ ದಿ ಸ್ಪಾಟ್. ಇಲ್ಲ 6 ತಿಂಗಳಿಗೆ ಸಸ್ಪೆಂಡ್ ಮಾಡಿ ಇಟ್ಕೊಂಡು ಮತ್ತೆ ಕರ್ಕೊಂಡು ಬೇಡ, ಹೊರಗೆ ಕಳಿಸ್ರಿ. ಎಷ್ಟೋ ಮಂದಿ ಅಭ್ಯರ್ಥಿಗಳು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ಬೇಕಂತ ಕಾಯಾಗದಾರೆ ಹಿಂದ್ಗಡೆ. ಮತ್ತಿಂತ ಇವ್ರಿಗೆ ಏನಂತ ಕರಿಬೇಕು? ಗಂಡು ಮಕ್ಕಳಾದರೆ ಒಬ್ಬ ಕಾಮುಕ ಕಾಮುಕ ಅಂತಂದು ನಮ್ಮಲ್ಲಿ ಕರೀತಾರೆ ಗಂಡು ಮಕ್ಕಳನ್ನ. ಇವ್ರನ್ನ ಏನಂತ ಕರಿಬೇಕು ಹೆಣ್ಮಕ್ಳನ್ನ? ನೀವೇ ಹೇಳ್ರಿ, ಕಮೆಂಟ್ ಮಾಡಿರಿ ಚಕ್ರವರ್ತಿಗೆ. ತಪ್ಪಿದ್ರೆ ಮೆಟ್ಟು ತಗೊಂಡು ನೋಡಿರಿ ಕಮೆಂಟ್ ಬಾಕ್ಸ್ನಾಗ. ಇವ್ರು ಹೆಣ್ಣಿನ ಕುಲಕ್ಕೆ ಕಳಂಕರಿ ಹೆಣ್ಮಗಳು. ಒಂದು ಪೊಲೀಸ್ ಅದಕ್ಕೆ ಪೊಲೀಸ್ ವರದಿ ಇಂಥವ್ರ ಮ್ಯಾಗ ಪೊಲೀಸ್ ವರದಿ ಯಾವತ್ತೂ ಇರಬಾರ್ದು. ಅದಕ್ಕೊಂದು ಸ್ಥಾನಮಾನ ಅದ. ಅದಕ್ಕೊಂದು ಎಂತೆಂಥ ಕಿರಣ್ ಬೇಡಿ ಅಂತ ಹೆಣ್ಣು ಮಕ್ಕಳಿಗೆ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿ ಹೋಗಿದ್ದಾರೆ. ಇದ್ಯಾವುದ್ರಿ ಹೊಲಸು ಗಾನಿ? ಅಲೋಕ್ ಕುಮಾರ್ ಸಾಹೇಬ್ರು ನೋಡ್ರಿ, ಇದು ಗೃಹ ಮಂತ್ರಿ ಅವರೇ, ದಯವಿಟ್ಟು ಚಕ್ರವರ್ತಿ ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತಾನೆ ನೋಡ್ರಿ. ಇಂಥವ್ರನ್ನ ಆದಷ್ಟು ಮಟ್ಟಿಗೆ ಅವ್ರನ್ನ ಹೊರಗಡೆ ಇಡ್ರಿ. ಇಲ್ಲಾಂದ್ರೆ ಗೃಹ ಮಂತ್ರಿ ಆಗಿರ್ತಕ್ಕಂಥ ನಿಮ್ಮ ಮೇಲೆ ಕರ್ನಾಟಕದ ಜನತೆ ಸಂಶಯ ಮಾಡ್ತದ, 100% ಸಂಶಯ ಮಾಡ್ತದ. ಎನ್ಕೌಂಟರ್ ಹೆಸರು ವಿಚಾರ ಮಾಡೋ ಮಾತದ ರೀ ಎನ್ಕೌಂಟರ್. ಇನ್ನು ನಮ್ಮಂಥವ್ರು ನಾವು ವಿಡಿಯೋ ಮಾಡಿದವ್ರು ನಮ್ಮನ್ನೇನು ಮಾಡ್ತೀರಿ? ನಮ್ಮನ್ನು ಇದನ್ನ ಮಾಡ್ತೀರಿ, ಇದನ್ನ ಮಾಡವ್ರ ಏನು ಬೇಕೋ ಅದನ್ನು ಮಾಡ್ಕೊಳ್ರಿ. ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.